Hello guys, welcome back to my YouTube channel. ತುಂಬಾ ದಿವಸದ ನಂತರ ನಾನು ಈ ರೀತಿ ಸೆಟಪ್ ಅಲ್ಲಿ ನಾನು ವಿಡಿಯೋ ಮಾಡ್ತಿದ್ದೇನೆ. ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಇದರಲ್ಲಿ ಕ್ಯಾಮರಾ ಸೆಟ್ಟಿಂಗ್ಸ್ ಇದ್ದ ಬಗ್ಗೆ ಎಲ್ಲ ನಾನು ಹೇಳಿಕಿದ್ದೇನೆ. ರೀಸೆಂಟ್ ಆಗಿ ನಾನು ಕೆಲವು ವಿಡಿಯೋಸ್ ಹಾಕಿದ್ದೆ. ಸ್ಯಾಮ್ಸಂಗ್ S24 Ultra ಸಿನಿಮ್ಯಾಟಿಕ್ ವಿಡಿಯೋ ಅಂತ ನಾನು ವಿಡಿಯೋ ಹಾಕಿದ್ದೆ. ಅದರಲ್ಲಿ ನನಗೆ ತುಂಬಾ ಜನರದ್ದು ಕಮೆಂಟ್ ಬಂತು. ಅದು ಯಾವ ರೀತಿ ನೀವು ಶೂಟ್ ಮಾಡಿದೀರಾ, ಏನ್ ಸೆಟ್ಟಿಂಗ್ಸ್ ಯೂಸ್ ಮಾಡಿದೀರಾ, ಅದೇ ರೀತಿ ಎಡಿಟಿಂಗ್ ಯಾವ ರೀತಿ ಮಾಡಿದೀರಾ ಅಂತ. ನಾನು ಅವಾಗ ತುಂಬಾ ಜನರಿಗೆ ಕಮೆಂಟ್ ಕೊಡ್ತಿದ್ದೆ, ನಾನು ಎಡಿಟಿಂಗ್ ಏನ್ ಮಾಡಲಿಲ್ಲ, ಜಸ್ಟ್ ಪ್ರೋ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿದಂತ. ಆದ್ರೂ ಆ ಕಲರ್ಸ್ ನಿಮ್ಗೆ ಔಟ್ಪುಟ್ ಹೇಗೆ ಬಂತು ಅಂತ ಕೇಳ್ತಾ ಇದ್ರು. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿ ಕೊಡ್ತೇನೆ ಯಾವ ರೀತಿ ನಾನು ವಿಡಿಯೋ ಶೂಟ್ ಮಾಡಿದ್ದೆ, ಏನ್ ಸೆಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿದಂತ. ಸೊ ನನ್ನ ಹತ್ರ ಇರೋದು ಸ್ಯಾಮ್ಸಂಗ್ S24 Ultra. ಸೊ ನಿಮ್ಗೆ ಸ್ಯಾಮ್ಸಂಗ್ S25 Ultra ಇದ್ರು ಅಥವಾ ಬೇರೆ ಬ್ರಾಂಡ್ ಇದ್ದು ಫೋನ್ಸ್ ಇದ್ರು ಕೂಡ ಅದರಲ್ಲಿ ಪ್ರೋ ವಿಡಿಯೋ ಇದ್ರೆ ನಿಮ್ಗೆ ಈ ಸೆಟ್ಟಿಂಗ್ಸ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಆ ಸಿನಿಮ್ಯಾಟಿಕ್ ವಿಡಿಯೋ ಔಟ್ಪುಟ್ ಅನ್ನು ಪಡಿಬಹುದು. ಸೊ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಾನು ಯೂಸ್ ಮಾಡೋದು ಸ್ಯಾಮ್ಸಂಗ್ S24 Ultra. ಇದರಲ್ಲಿ ಮೇನ್ ಏನಂದ್ರೆ 4 ಕ್ಯಾಮರಾ ಸೆಟಪ್ ಇದೆ ನೋಡಿ. ಇದು ಮೇನ್ ಕ್ಯಾಮರಾ, ಅಲ್ಟ್ರಾ ವೈಡ್ ಲೆನ್ಸ್, ಇದರ ನಂತರ ಝೂಮ್ ಲೆನ್ಸ್, ಅದರ ನಂತರ ಇಲ್ಲಿದೆ ಟೆಲಿಫೋಟೋ ಲೆನ್ಸ್. ಸೊ ಇದರದ್ದು ಬೆನಿಫಿಟ್ ಏನಂದ್ರೆ 10x ತನಕ ನಮಗೆ ಆಪ್ಟಿಕಲ್ ಝೂಮ್ ಸಿಗ್ತದೆ. ಸೊ ಆಪ್ಟಿಕಲ್ ಝೂಮ್ ಸಿಗೋದ್ರಿಂದ ನಮಗೆ ಝೂಮ್ ಮಾಡಿದ್ರು ಕೂಡ ಒಳ್ಳೆ ಕ್ಲಾರಿಟಿ ಸಿಗ್ತದೆ. ಸೊ ಈಗ ನಾನು ಇದರದ್ದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಸೆಟ್ಟಿಂಗ್ಸ್ ಏನಂತ. ಸೊ ಈಗ ಸ್ಯಾಮ್ಸಂಗ್ ಇದು ನೋಡಿ, ನಾನು ಕ್ಯಾಮರಾ ಸೆಟ್ಟಿಂಗ್ಸ್ ಆನ್ ಮಾಡಿದ್ದೇನೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಡಿಫಾಲ್ಟ್ ಮೋಡ್ ಇದೆ. ಅದರಲ್ಲಿ ನಿಮಗೆ 8K ವಿಡಿಯೋ ರೆಕಾರ್ಡಿಂಗ್ಸ್ ಮಾಡಬಹುದು, 30 FPS. ಅದೇ ರೀತಿ 4K, ಅದರಲ್ಲಿ 60 ಮತ್ತೆ 30 FPS ಇದೆ. ಅದರ ನಂತರ ಫುಲ್ HD ಇದೆ, HD ಇದೆ. ಸೊ ನಿಮ್ಗೆ ಒಳ್ಳೆ ಕ್ಲಾರಿಟಿ ಬೇಕಂತ ಇದ್ರೆ 4K ತೆಗಿಬಹುದು. ಡೇ ಟೈಮ್ ತೆಗೆಯುವುದಾದ್ರೆ 60 FPS ತೆಗೀರಿ, ನೈಟ್ ಟೈಮ್ ತೆಗೆಯುವುದಂದ್ರೆ 30 FPS ತೆಗಿಬಹುದು. ಸೊ ಅದೇ ರೀತಿ ಈ ಮಾಡಲ್ ನಿಮ್ಗೆ ವಿಡಿಯೋಸ್ ತೆಗೆಯುವುದಾದ್ರೆ ಅಂತದ್ದು ಕ್ಲಾರಿಟಿ ಜಾಸ್ತಿ ಸಿಗುದಿಲ್ಲ. ಸೊ ಆವಾಗ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಮೋರ್ ಆಪ್ಷನ್ಗೆ ಹೋದ್ರೆ ಅಲ್ಲಿ ನೋಡಬಹುದು ಪ್ರೋ ವಿಡಿಯೋ ಅಂತ ಇದೆ. ಸೊ ಪ್ರೋ ಆಪ್ಷನ್ಗೆ ಹೋದಾಗ ನೋಡಬಹುದು ನಿಮ್ಗೆ ಇಲ್ಲೆಲ್ಲ ತುಂಬಾ ಆಪ್ಷನ್ಸ್ ಇದೆ. ಅಲ್ಟ್ರಾ ವೈಡ್ ಇದೆ, ಟೆಲಿಫೋಟೋ ಇದೆ, ಮತ್ತೆ ನಿಮ್ಗೆ ಸೂಪರ್ ಟೆಲಿಫೋಟೋ ಅಂತ. ಸೊ ಇಷ್ಟು ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ನಿಮ್ಗೆ ನೋಡಬಹುದು ISO. ಸೊ ISO ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟು ಸೆಟ್ ಮಾಡಬಹುದು. ನಿಮ್ಗೆ ಲೈಟಿಂಗ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ. ಅದೇ ರೀತಿ ನಿಮ್ಗೆ ಈಗ ಬರೋದು ಶಟರ್ ಸ್ಪೀಡ್ ನಿಮ್ದು ಏನು ಇಲ್ಲಿ ನೋಡಬಹುದು. ನಾನು ಫುಲ್ HD, ನಾನು 4K 30 FPS ಇಟ್ಟಿದ್ದೇನೆ. ಸೊ 30 FPS ಇಟ್ಟಾಗ ನಾನು ಶಟರ್ ಸ್ಪೀಡ್ ಅದರ ಡಬಲ್ ಇಡ್ಬೇಕು. ಈಗ 1/60 ಇಡಬಹುದು, ಅಥವಾ ಅದಕ್ಕಿಂತ ಕಮ್ಮಿನ ಜಾಸ್ತಿನ ಇಟ್ಟರು ಪರವಾಗಿಲ್ಲ. ಆದ್ರೆ ಮಿನಿಮಮ್ ನಿಮ್ಗೆ ಅದರ ಡಬಲ್ ಇರ್ಬೇಕು. ಸೊ ಇವಾಗ ನಾನು 60 FPS ಇಟ್ರೆ ಇಲ್ಲಿ ಶಟರ್ ಸ್ಪೀಡ್ ನಾನು 1/120 ಅಬೌವ್ ಇಡ್ಬೇಕಾಗ್ತದೆ. ಅದರ ನಂತರ ನೀವು ನಿಯರ್ ಬೈ ನೀವು ವಿಡಿಯೋಸ್ ಎಲ್ಲ ತೆಗೆಯುದಾದ್ರೆ ಆವಾಗ ನಿಮ್ಗೆ ಇಲ್ಲಿ ಫೋಕಸ್ ನೋಡಬಹುದು, ಸೆಂಟರ್ ಅಂತ ಇದೆ. ಅದರ ನಂತರ ನಿಮ್ಗೆ ಮಲ್ಟಿ ಆಪ್ಷನ್ ಇದೆ, ಮ್ಯಾನುವಲ್ ಅಲ್ಲಿ ನಿಮ್ಗೆ ಏನಾಗ್ತದೆ ಅಂದ್ರೆ ನಿಮ್ಗೆ ಬೇಕಾದ ರೀತಿ ಸೆಟ್ ಮಾಡಬಹುದು ಎಲ್ಲಿ ಫೋಕಸ್ ಬೇಕಂತ. ಮಲ್ಟಿ ಇಟ್ರೆ ನಿಮ್ಗೆ ಆಟೋ ಅದು ಸ್ವಲ್ಪ ಡಿಟೆಕ್ಟ್ ಮಾಡಿ ಫೋಕಸ್ ಅಡ್ಜಸ್ಟ್ ಮಾಡ್ತದೆ. ಸೆಂಟರ್ ಇಟ್ಟರೆ ನಿಮಗೆ ಮಿಡಿಲ್ ಪೋರ್ಷನ್ ಏನಿದೆ ಅಲ್ಲಿಗೆ ಮಾತ್ರ ನಿಮಗೆ ಫೋಕಸ್ ಆಗ್ತದೆ, ಬೇರೆ ಎಲ್ಲಿಗೂ ಫೋಕಸ್ ಆಗುದಿಲ್ಲ. ಅದರ ನಂತರ ನಿಮಗೆ ವೈಟ್ ಬ್ಯಾಲೆನ್ಸ್, ಆಲ್ಮೋಸ್ಟ್ ನಿಮಗೆ ವೈಟ್ ಬ್ಯಾಲೆನ್ಸ್ ಈಗ ಸನ್ಸೆಟ್ ಟೈಮ್ ಆ ತರ ಎಲ್ಲ ವಿಡಿಯೋಸ್ ತೆಗೆಯುವುದಾದ್ರೆ ಆ ಟೈಮಲ್ಲಿ ನಿಮಗೆ ನಾರ್ಮಲ್ ಆಗಿ 5500 6000 ಆ ಕೆಲ್ವಿನ್ ಅಲ್ಲಿ ಇಡಬಹುದು. ಅದೇ ರೀತಿ ಮಾರ್ನಿಂಗ್ ನೀವು ವಿಡಿಯೋಸ್ ಎಲ್ಲ ತೆಗೆಯುವುದು ನಿಮಗೆ ಸ್ವಲ್ಪ ಬ್ಲೂ ಟೋನ್, ಏನ್ ಹೇಳ್ತಾರೆ ಆಲ್ಮೋಸ್ಟ್ ಕೂಲರ್ ಟೋನ್ ಅಂತ ಹೇಳ್ತೇವೆ, ಅದು ಬರ್ಬೇಕಂದ್ರೆ ನಿಮ್ಗೆ ಸ್ವಲ್ಪ 3800 ಆ ಇದಕ್ಕೆ ಹೋಗ್ಬಹುದು. ಇಲ್ಲಾಂದ್ರೆ ನಿಮ್ಗೆ ಆಟೋದಲ್ಲಿ ಇಡ್ಬೋದು. ನಿಮ್ಗೆ ಈಗ ಫಾರೆಸ್ಟ್ ಇದೆಲ್ಲ ವಿಡಿಯೋ ತೆಗೆಯುವಾಗ ನಿಮ್ಗೆ ಕೆಲ್ವಿನ್ 5500 ಅಬವ್ ಇಡಬೇಕಾಗ್ತದೆ. ಮತ್ತೆ ISO ಕೂಡ ನಿಮ್ಗೆ ಲೈಟಿಂಗ್ ಕಂಡೀಷನ್ ಏನಿದೆ ಅದರ ಮೇಲೆ ನಿಮ್ಗೆ ಅಡ್ಜಸ್ಟ್ ಮಾಡಬಹುದು. ಸೊ ಡಿಪೆಂಡ್ ನಿಮ್ಗೆ ನೀವು ಯಾವ ರೆಸೊಲ್ಯೂಷನ್ ಇಟ್ಟಿದ್ದೀರಾ, ಎಷ್ಟು ಫ್ರೇಮ್ಸ್ ಇಟ್ಟಿದ್ದೀರಾ, ಸೊ ಅದರ ಮೇಲೆ ನಿಮ್ಗೆ ಶಟರ್ ಸ್ಪೀಡ್ ಎಲ್ಲ ಇದು ಯೂಸ್ ಆಗೋದು. ಸೊ ಇದ್ರದ್ದು ನಾನು ನಿಮ್ಗೆ ಒಂದು ಫುಟೇಜಸ್ ತೋರಿಸ್ತೇನೆ. ನೀವು ಅದು ನೋಡಿದಾಗ ನಿಮ್ಗೆ ಒಂದು ಎಕ್ಸಾಂಪಲ್ ಒಳ್ಳೆ ಕರೆಕ್ಟ್ ಐಡಿಯಾ ಸಿಗ್ತದೆ. ನಾನು S24 Ultra ನಾನು ಪ್ರೋ ವಿಡಿಯೋದಲ್ಲಿ ವಿಡಿಯೋಸ್ ರೆಕಾರ್ಡ್ ಮಾಡಿ ಹಾಕಿದ್ದು. ಅದೇ ರೀತಿ ನಿಮ್ಮ ಹತ್ರ ಇವಾಗ ಸ್ಯಾಮ್ಸಂಗ್ ಅಲ್ಲಿ S25 Ultra ಅಥವಾ ನಿಮ್ಗೆ S24 ಆಗಿರ್ಲಿ, ಚಿಕ್ಕದು ಫೋನು ಯಾವುದು ಪ್ರೀಮಿಯಂ ಫೋನ್ಸ್ ಇದ್ರು ಅದ್ರಲ್ಲಿ ನಿಮ್ಗೆ ಪ್ರೋ ವಿಡಿಯೋ ಅಂತ ಬರ್ತದೆ. ಸೊ ಪ್ರೋ ವಿಡಿಯೋ ಅಂತ ಆಪ್ಷನ್ ಇದ್ರೆ ನಿಮ್ಗೆ ಈ ಎಲ್ಲ ಸೆಟ್ಟಿಂಗ್ಸ್ ಅನ್ನು ಯೂಸ್ ಮಾಡಬಹುದು. ಅದೇ ರೀತಿ ನಿಮ್ಗೆ ಬೇರೆ ಬ್ರ್ಯಾಂಡ್ ಇದೆ, ಎಕ್ಸಾಂಪಲ್ ವಿವೋ ಇರ್ಲಿ ಅಥವಾ ನಿಮ್ಗೆ ರಿಯಲ್ಮಿ ಇರ್ಲಿ, ಒಪ್ಪೋ ಇರ್ಲಿ, ಸೊ ಅದ್ರಲ್ಲಿ ಕೂಡ ಪ್ರೋ ಮೋಡ್ ಅಂತ ಬಂದ್ರೆ ನಿಮ್ಗೆ ಈ ಸೆಟ್ಟಿಂಗ್ಸ್ ಅನ್ನು ಯೂಸ್ ಮಾಡಿ. ಸೊ ಆವಾಗ ನಿಮ್ಗೆ ಒಳ್ಳೆ ಕ್ಲಾರಿಟಿ ಔಟ್ಪುಟ್ ಸಿಗ್ತದೆ.
ಸೊ ಜಸ್ಟ್ ಒಂದು ಸ್ಯಾಂಪಲ್ಸ್ ನೋಡಿದಿರ ನಾನು ಇದರಲ್ಲಿ ಯಾವ ರೀತಿ ವಿಡಿಯೋಸ್ ಎಲ್ಲ ತೆಗೆದಿದ್ದೇನೆ ಅಂತ. ಸೊ ಇದು ನಂದು ವ್ಲಾಗಿಂಗ್ ಸೆಟಪ್. ಸೊ ವೂಕಿದ್ದು ಮೈಕ್. ಸೊ ಯೋಚಿಸ್ತೇನೆ ಈ ಸೆಟಪ್ ಕೂಡ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ಸೊ ನಿಮ್ಗೆ ವಿಡಿಯೋಸ್ ಪ್ರೊಫೆಷನಲ್ ಟೈಪ್ ವಿಡಿಯೋಸ್ ತೆಗಿಲಿಕ್ಕೆ ನಿಮ್ಗೆ ಪ್ರೀಮಿಯಂ ಫೋನೇ ಬೇಕಂತಿಲ್ಲ, ನಾರ್ಮಲ್ ಫೋನ್ ಇದ್ರೂ ಕೂಡ ಸಾಕಾಗ್ತದೆ. ಸಪೋಸ್ ನಿಮ್ಮ ಫೋನ್ ಅಲ್ಲಿ ಪ್ರೋ ವಿಡಿಯೋ ಆಪ್ಷನ್ ಇಲ್ಲ, ಸೊ ಆದ್ರೂ ನಿಮ್ಗೆ ಇಂಥದ್ದು ಸೆಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡ್ಬೇಕಂತ ಇದ್ರೆ, ಸೊ ಮೇನ್ ಆಗಿ ನಾನು 2 ಅಪ್ಲಿಕೇಶನ್ ಹೇಳ್ತೇನೆ. ಒಂದು ಪ್ರೋ ಟೇಕ್ ಅಂತ ಇದೆ, ನಿಮ್ಗೆ ಆಲ್ಮೋಸ್ಟ್ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಅದೇ ರೀತಿ ಬ್ಲಾಕ್ ಮ್ಯಾಜಿಕ್ ಕ್ಯಾಮರಾ. ಇದು ಬ್ಲಾಕ್ ಮ್ಯಾಜಿಕ್ ಕ್ಯಾಮರಾ ನಾರ್ಮಲ್ ಆಗಿ ಬಂದದ್ದು ಫಸ್ಟ್ ಗೆ ಐಫೋನ್ ಫೋನ್ಸ್ ಅಲ್ಲಿ. ಸೊ ಅದರ ನಂತರ ಸ್ಯಾಮ್ಸಂಗ್ ಇದು ಕೂಡ ಫೋನ್ಸ್ ಅಲ್ಲಿ ಬಂದಿದೆ, ಪ್ರೀಮಿಯಂ ಫೋನ್ಸ್ ಅಲ್ಲಿ. ಅದರ ನಂತರ ಆಲ್ಮೋಸ್ಟ್ ಲೋವರ್ ಅಂಡ್ ಫೋನ್ಸ್ ಕೂಡ ಕೆಲವೊಂದು ಫೋನ್ಗೆ ಸಪೋರ್ಟ್ ಆಗ್ತದೆ. ಸಪೋಸ್ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ಕ್ಯಾಮರಾ ಸಿಗ್ತದಂದ್ರೆ ಇದು ಅಪ್ಲಿಕೇಶನ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬಹುದು. ಸ್ಯಾಮ್ಸಂಗ್ ಅಲ್ಲಿ ಡಿಫಾಲ್ಟ್ ಏನು ಪ್ರೋ ವಿಡಿಯೋ ಬರ್ತದೋ ಅದಕ್ಕಿಂತನೂ ತುಂಬಾ ಆಪ್ಷನ್ಸ್ ಬರ್ತದೆ. ಅದರಲ್ಲಿ ಕೆಲವು ಲಟ್ಸ್ ಅಂತ ಆಪ್ಷನ್ ಇದೆ. ನಿಮ್ಗೆ ಏನಂದ್ರೆ ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಟೈಪ್ ಬೇಕು, ಅಥವಾ ನಿಮ್ಗೆ ಸ್ವಲ್ಪ ಎಂತ ಹೇಳ್ತಾರೆ ಬೇರೆ ಬೇರೆ ನಾಸ್ಟಾಲಜಿಕ್ ಟೈಪ್ ಇದ್ದು ಏನಾದ್ರು ಫಿಲ್ಟರ್ಸ್ ಬೇಕು, ಅದೆಲ್ಲ ನಿಮ್ಗೆ ಇನ್ಬಿಲ್ಟ್ ಅದರಲ್ಲಿ ಸಿಗ್ತದೆ. ಸೊ ಅದು ಕೂಡ ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನಾನು 1-2 ಸರ್ತಿ ಯೂಸ್ ಮಾಡಿದ್ದೇನೆ, ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಆದ್ರೂ ನಂಗೆ ಏನಂದ್ರೆ ಮೊಬೈಲ್ ಹೀಟ್ ಆದದ್ದು ಸ್ವಲ್ಪ ಫೀಲ್ ಆಗ್ತದೆ. ಅದೇ ನಮ್ದು ಇನ್ಬಿಲ್ಟ್ ಕ್ಯಾಮರಾ ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡಿದಾಗ ಅಷ್ಟೊಂದು ಹೀಟಿಂಗ್ ಅಂತ ಇಶ್ಯೂಸ್ ಬರಲಿಲ್ಲ. ಸೊ ಬ್ಲಾಕ್ ಮ್ಯಾಜಿಕ್ ಕ್ಯಾಮರಾ ಕೂಡ ಯೂಸ್ ಮಾಡಿ ಆವಾಗ ನಿಮ್ಗೆ ಇದೇ ಸೆಟ್ಟಿಂಗ್ಸ್ ಅನ್ನು ಯೂಸ್ ಮಾಡಿದ್ರು ಸಾಕಾಗ್ತದೆ. ಆವಾಗ ನಿಮ್ಗೆ ಕೂಡ ಡಿಫರೆನ್ಸಸ್ ಫೀಲ್ ಮಾಡಬಹುದು. ಇವಾಗ ನಾನು ವಿಡಿಯೋ ಶೂಟ್ ಮಾಡಿದ್ದು ನಮ್ದು ಈ ವಿಡಿಯೋ ಅನ್ನು ಕೂಡ ನಂದು ಸ್ಯಾಮ್ಸಂಗ್ S21 FE ಅಂತ ಇದೆ 5G. ಇದನ್ನು ಕೂಡ ನಾನು ಪ್ರೋ ವಿಡಿಯೋದಲ್ಲೇ ಮಾಡಿದ್ದು. ಬಟ್ ಇಲ್ಲಿ ಏನಂದ್ರೆ ಲೈಟಿಂಗ್ ಕಂಡೀಷನ್ ಅಷ್ಟೊಂದಿಲ್ಲ, ಜಸ್ಟ್ ವಿಂಡೋದು ಲೈಟ್ ಇದೆ, ಅದರ ನಂತರ ಒಂದು ಲೈಟ್ ಆನ್ ಮಾಡಿದ್ದೇನೆ. ಮತ್ತೆ ಬ್ಯಾಕ್ ಗ್ರೌಂಡ್ ಒಂದು ನಾರ್ಮಲ್ ಲೈಟ್, ಅದು ಜಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಇರ್ಲಿ ಅಂತ. ಆದ್ರೂ ಕ್ಲಾರಿಟಿ ಸ್ವಲ್ಪ ನೋಡಬಹುದು, ಏನಂದ್ರೆ ಜಾಸ್ತಿ ನಿಮ್ಗೆ ವೇರಿ ಆಗ್ತಾ ಇಲ್ಲ. ಅಂದ್ರೆ ಲೈಟಿಂಗ್ ಒಂದೇ ಸರ್ತಿ ಕಮ್ಮಿ ಆಗ್ಲಿ ಜಾಸ್ತಿ ಆಗ್ಲಿ ಆಟೋಮೆಟಿಕ್ ನಿಮ್ಗೆ ಏನ ಹೇಳ್ತಾರೆ ಬ್ರೈಟ್ನೆಸ್ ಕಂಟ್ರೋಲ್ ಏನಂದ್ರೆ ಫಿಕ್ಸ್ಡ್ ಇದೆ, ನಿಮ್ಗೆ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗ್ತಾ ಇಲ್ಲ. ಪ್ರೋ ವಿಡಿಯೋ ಅನ್ನೋ ಆಪ್ಷನ್ ಯೂಸ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಅದೇ ತರ ನಿಮ್ಗೆ ಔಟ್ಪುಟ್ ಸಿಗ್ತದೆ. ಸೊ ಇದೊಂದು ಅಭ್ಯಾಸ ಮಾಡಿ. ನಿಮ್ಗೆ ಆಲ್ಮೋಸ್ಟ್ ನೇಚರ್ ಇದ್ದು ಅಥವಾ ಫ್ಲವರ್ಸ್ ಆಗ್ಲಿ ಇರ್ಲಿ, ಗಿಡದ್ದಾಗ್ಲಿ ನಿಮ್ಗೆಲ್ಲ ವಿಡಿಯೋಸ್ ಎಲ್ಲ ತೆಗೆಯುವುದಾದ್ರೆ, ಅದೇ ರೀತಿ ನಿಮ್ಗೆ ಬೇರೆ ಏನಾದ್ರು ಇಂಟೀರಿಯರ್ ಇದ್ದು ವಿಡಿಯೋಸ್ ಎಲ್ಲ ಅಂತದೆಲ್ಲ ತೆಗೆಯುವುದಾದ್ರೆ, ಅಥವಾ ವೆಹಿಕಲ್ಸ್ ಇದ್ದು ವಿಡಿಯೋಸ್ ತೆಗೆಯುವಾಗ ನೀವು ಈ ಪ್ರೋ ವಿಡಿಯೋ ಅನ್ನು ಯೂಸ್ ಮಾಡಿ. ಆ ಟೈಮಲ್ಲಿ ನಿಮ್ಗೆ ಏನಂದ್ರೆ ಔಟ್ಪುಟ್ ಒಳ್ಳೆ ರೀತಿ ಔಟ್ಪುಟ್ ಸಿಗ್ತದೆ. ಸೊ ನಾನು ಯೋಚಿಸ್ತೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇಂಥದ್ದು ಇನ್ನಷ್ಟು ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.